ಮಾದಿಗರಿ ಚಲೋ ವರಂಗಲ್ ಗಂಗಣ್ಣ ಸಿದ್ದಾಪುರ ಕರೆ. ಸುಮಾರು 30 ವರ್ಷಗಳ ನಿರಂತರ ತನ್ನ ಸಮುದಾಯದ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ಜಾರಿ ಕುರಿತು ಹಲವಾರು ರಾಜಕೀಯ ಪಕ್ಷದ ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳು ಹಾಗೂ ಆಯಾ ರಾಜ್ಯದ ಪ್ರಮುಖ ನಾಯಕರುಗಳನ್ನ ಭೇಟಿಯಾಗಿ ಕೊನೆಗೆ ದೇಶದ ಪ್ರಧಾನಮಂತ್ರಿಗಳನ್ನು ಮಾದಿಗರ ವಿಶ್ವರೂಪಂ ಬೃಹತ್ ಸಮಾವೇಶಕ್ಕೆ ಕರೆದು ಮಾದಿಗರ ಶಕ್ತಿ ಪ್ರದರ್ಶನವನ್ನ ತೋರಿಸಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಮುಖಾಂತರ ಒಳ ಮೀಸಲಾತಿಯನ್ನ ಗೆದ್ದು ಆಯಾ ರಾಜ್ಯಗಳಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಜಾರಿಗೊಳಿಸಬೇಕೆಂದು ಸರ್ವೋಚ್ಚ ನ್ಯಾಯಾಲಯ ನೀಡಿದ ತೀರ್ಪನ್ನು ಸ್ವಾಗತಿಸಿ ವರ್ಗೀಕರಣವನ್ನ ಜಾರಿಗೊಳಿಸುವಲ್ಲಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟ ಈ ದೇಶದ ಹೆಮ್ಮೆಯ ಪುತ್ರ ಮಾದಿಗರ ಮುದ್ದಿನ ಮಗ ಸನ್ಮಾನ್ಯ ಶ್ರೀ ಮಂದಕೃಷ್ಣ ಮಾದಿಗರವರಿಗೆ ತನ್ನೆಲ್ಲ ಸಾಮಾಜಿಕ ಹೋರಾಟಗಾರಗಳನ್ನು ಗುರುತಿಸಿ ಇಂದು ದಿನಾಂಕ 27/5/2025 ದೇಶದ ಪ್ರಶಸ್ತಿಗಳಲ್ಲಿ ಅತ್ಯುನ್ನತವಾದ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಿದೆ ಮತ್ತು ಇದೇ ತಿಂಗಳು 31/5/2025 ದೆಹಲಿಯಿಂದ ವರಂಗಲ್ಗೆ ಆಗಮಿಸುತ್ತಿದ್ದು ಅದ್ಧೂರಿಯಾಗಿ ಸ್ವಾಗತಿಸಲು ಕೋರಲು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೈಗೊಂಡಿದ್ದಾರೆ. ಆದ್ದರಿಂದ ಮಾದಿಗ ದಂಡೋರದ ಕೊಪ್ಪಳ ಜಿಲ್ಲೆಗಳಿಂದ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು, ಹೋಬಳಿ ಮತ್ತು ಗ್ರಾಮ ಘಟಕ ಪದಾಧಿಕಾರಿಗಳು ಹಾಗೂ ಹೋರಾಟಗಾರರು, ವಿದ್ಯಾರ್ಥಿಗಳು ವರಂಗಲ್ಗೆ ತೆರಳಬೇಕೆಂದು ಹಲೋ ಮಾದಿಗರಿ ಚಲೋ ವರಂಗಲ್ ಎಂದು ಮಾದಿಗ ದಂಡೋರ MRPS ರಾಜ್ಯಾಧ್ಯಕ್ಷರು ಬಿ ನರಸಪ್ಪ ದಂಡೋರ ಇವರ ಆದೇಶದ ಮೇರೆಗೆ ಮಾದಿಗ ದಂಡೋರ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಗಂಗಣ್ಣ ಸಿದ್ದಾಪುರ ಇವರು ಕರೆ ನೀಡಿದ್ದಾರೆ. ಇಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಮೂರ್ತಿ ಸಂಗಾಪುರ, ಕಾರಟಗಿ ತಾಲೂಕು ಅಧ್ಯಕ್ಷರಾದ ಶಿವಣ್ಣ ಇಳಿಗನೂರ್, ಗಂಗಾವತಿ ತಾಲೂಕು ಅಧ್ಯಕ್ಷರಾದ ಮಹದೇವ್ ಬಡಿಗೇರ್, ಕನಕಗಿರಿ ತಾಲೂಕು ಅಧ್ಯಕ್ಷರಾದ ದುರ್ಗೇಶ್ ಕಂದಕೂರ್, ಕಾರಟಗಿ ತಾಲೂಕು ಉಪಾಧ್ಯಕ್ಷರಾದ ಬಿ ತಿಪ್ಪೇಶ್ ಎಂ ಸೂಗೂರ್ ಇನ್ನು ಇತರರು ಉಪಸ್ಥಿತರಿದ್ದರು. ಜೈ ಮಾದಿಗ, ಜೈ ಜೈ ಮಾದಿಗ. ಮಾದಿಗ ದಂಡೋರದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಂದಕೃಷ್ಣ ಮಾದಿಗ ಇವತ್ತು 30 ವರ್ಷಗಟ್ಟಲೆ ತನ್ನ ಜೀವನ ಮುಡುಪಾಗಿಟ್ಟು ಇವತ್ತು ಹೋರಾಟಗಳನ್ನು ಮಾಡಿರ್ತ ಇವತ್ತು ಉನ್ನತ ಸ್ಥಾನ ಇವತ್ತು ಪಡಿಬೇಕಾದ್ರೆ, ಇವತ್ತು ದೇಶದ ಪ್ರಶಸ್ತಿ ಪಡಿಬೇಕಂದ್ರೆ ಇವತ್ತು ಅವನ ಸಾಧನೆ ಆ ಕಡೆ ಭಾಗದಲ್ಲಿ ಎಲ್ಲಿ ತೆಲಂಗಾಣ, ಆಂಧ್ರ, ಇವತ್ತು ಅಲ್ಲಿ ಮಂದಕೃಷ್ಣಗ 2ನೇ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಮ್ಮ ಮಾದಿಗ ಸಮುದಾಯದೊಳಗೆ ಹುಟ್ಟಿದಕ್ಕೆ ನಮಗೆ ಸಾರ್ಥಕ ಆಗ್ತಕ್ಕಂಥ ಸನ್ಮಾನ್ಯ ಮಂದಕೃಷ್ಣ ಮಾದಿಗ ಇವತ್ತು ನಮ್ಮ ಮಾದಿಗ ಸಮುದಾಯದೊಳಗೆ ಹುಟ್ಟಿದಕ್ಕೆ ಇವತ್ತು ಮಾದಿಗರಿಗೆ ಇವತ್ತು ಒಂದು ಬಲ ಬಂದತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಇವತ್ತು ಪ್ರಸಿದ್ಧಿ ಪಡ್ಕೋಬೇಕಾದ್ರೆ ಅದು ಅಷ್ಟು ಸುಲಭವಾದ ಮಾತಲ್ಲ. ಇವತ್ತು ಹೋರಾಟಗಳನ್ನು ಮೆಚ್ಚಿ ಸನ್ಮಾನ್ಯ ಮಂದಕೃಷ್ಣ ಮಾದಿಗ ಇವತ್ತು ರಾಷ್ಟ್ರಪತಿಯಾಗಿರ್ತಕ್ಕಂಥ ನಮ್ಮ ರಾಷ್ಟ್ರಪತಿಯಾಗಿರ್ತಕ್ಕಂಥ ಶ್ರೀಮತಿ ದ್ರೌಪದಿ ಮುರ್ಮು ಅವರಿಗೆ ನಮ್ಮ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸಬೇಕಾಗ್ತದೆ. ಇವತ್ತು ರಾಷ್ಟ್ರಪತಿ ಅವರಿಗೆ ಇವತ್ತು ನಮ್ಮ ಈಗ ಆಡಳಿತ ಈ ಸರ್ಕಾರ ಏನು ಇವತ್ತು ಈ ಸರ್ಕಾರ ಯಾವುದೇ ಸರ್ಕಾರ ಆಗಿರುವಂಥ ಇವತ್ತು ಸನ್ಮಾನ್ಯ ಮಂದಕೃಷ್ಣ ಮಾದಿಗೀಗ ಇವತ್ತು ಗೌರವವನ್ನು ಕೊಟ್ಟು ಇವತ್ತು ಒಂದು ಹೋರಾಟಗಳನ್ನು ಮೆಚ್ಚಿ ಮತ್ತು ಅದರ ಸಾಧನೆ ಮೆಚ್ಚಿ ಇವತ್ತು ಉನ್ನತ ಸ್ಥಾನ ಪಡ್ಕೊಂಡು ಇವತ್ತು ರಾಷ್ಟ್ರಪತಿ ಇವತ್ತು ನಮಗೆ ಒಂದು ನಮ್ಮ ಮಂದಕೃಷ್ಣ ಮಾದಿಗೀಗ ಇವತ್ತು ಪ್ರಸಿದ್ಧಿ ನೀಡ್ತಾರೆ ಅಂದರೆ ಅವರಿಗೆ ನಮ್ಮ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸಿ ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ನರಸಪ್ಪ ದಂಡೋರು ಇವತ್ತು ಕರೆಪಟ್ಟಿದ್ದಾರೆ. ಇವತ್ತು ಮಾದಿಗರು ಇವತ್ತು ಡೈಲಿಯಿಂದ ಸನ್ಮಾನ್ಯ ಮಂದಕೃಷ್ಣ ಮಾದಿಗ ಸೀದಾ ಡೈಲಿಯಿಂದ ವರಂಗಲ್ಗೆ ಇವತ್ತು ಆಗಮಿಸಿದ್ದಾರೆ. ನಮ್ಮ ಎಲ್ಲ ಮಾದಿಗರು, ಮಾದಿಗ ದಂಡೋರದ ಸಂಘಟನೆಯಾಗಿರ್ಬೋದು ಮತ್ತು ಮಾದಿಗ ಸಮುದಾಯದವರಾಗಿರ್ಬೋದು ತಪ್ಪದೆ ಇವತ್ತು ವರಂಗಲ್ಗೆ ನಾಳೆ ಬರಬೇಕು, ಎಲ್ಲರೂ ಒಟ್ಟಾಗಿ ಹೋಗ್ಬೇಕಂತೇಳಿ ಇವತ್ತು ಸನ್ಮಾನ್ಯ ಮಂದಕೃಷ್ಣ ಮಾದಿಗ ಅಭಿನಂದನೆ ಕಾರ್ಯಕ್ರಮ ಇರ್ತೈತಿ. ಎಲ್ಲ ಮಾದಿಗರು ಇವತ್ತು ನಾವು ಮಂದಕೃಷ್ಣ ಮಾದಿಗ ಎಲ್ಲರೂ ನಾವು ಹೋಗಿ ಅಭಿನಂದನೆ ಸಲ್ಲಿಸಿ ಬರ್ಬೇಕಂತ ನನ್ನ ಇಚ್ಛೆ. ಮತ್ತು ಮಾದಿಗ ದಂಡೋರ ನಮ್ಮ ಇಲ್ಲಿ ಕೊಪ್ಪಳ ಜಿಲ್ಲೆದೊಳಗೆ ಇರ್ತಕ್ಕಂಥ ನಮ್ಮ ಕಾರಟಗಿ ತಾಲೂಕು ಅಧ್ಯಕ್ಷರಂತ ಆಗಿರ್ತಕ್ಕಂಥ ಶಿವಣ್ಣ ಇಳಿಗನೂರು ಮತ್ತು ಮಾದೇವ್, ಗಂಗಾವತಿ ತಾಲೂಕು ಅಧ್ಯಕ್ಷರಾಗಿರ್ತ ಮಾದೇವ್ ಬಡಿಗರ್ ಮತ್ತು ಕನಕಗಿರಿ ಅಧ್ಯಕ್ಷರಾಗಿರ್ತಕ್ಕಂಥ ದುರ್ಗೇಶ್ ಕಂದಕೂರ್, ಒಟ್ಟಾರೆ ಇವತ್ತು ಎಲ್ಲರೂ ತಿಪ್ಪೇಶ್ ಆಗಿರ್ಬೋದು, ಎಲ್ಲ ಮುಖಂಡರು ಇವತ್ತು ನಮ್ಮ ಯಮನೂರದ ದೊಡ್ಡ ಮನೆ ಆಗಿರ್ಬೋದು, ನಮ್ಮ ಜಿಲ್ಲಾ ಆಮೇಲೆ ಮೂರ್ತಿ ಸಂಗಾಪುರ ಇವತ್ತು ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಲ್ಲ ಮುಖಂಡರು ಸೇರಿಕೊಂಡು ನಾವು ಹೋಗ್ಬೇಕಂತ ಹೇಳಿ ಮತ್ತು
ನಮ್ಮ ಬರೀ ಕೊಪ್ಪಳ ಜಿಲ್ಲೆ ಅಂತಲ್ಲ ಹಲವಾರು ಜಿಲ್ಲೆಯಿಂದ ಹೋಗಿ ನಾವು ಅಭಿನಂದನೆಗಳನ್ನು ಸನ್ಮಾನ್ಯ ಮಂದಕೃಷ್ಣ ಮಾದಿಗೆ ನಾವು ಅಭಿನಂದನೆ ಸಲ್ಲಿಸ್ಬೇಕಂತೇಳಿ ನಮ್ಮ ಮಾದಿಗ ಸಮುದಾಯದೊಳಗೆ ಹುಟ್ಟೇನಂದ್ರೆ ಅದು ಮಂದಕೃಷ್ಣ ಮಾದಿಗೆ ಎರಡನೇ ಅಂಬೇಡ್ಕರ್ ಅಂದ್ರೆ ಕೂಡ ತಪ್ಪಾಗಲಾರಂಥ ಮಾತು. ವರ್ಷಗಟ್ಟಲೆ ಹೋರಾಟಗಳನ್ನು ಮಾಡಿ ಸನ್ಮಾನ್ಯ ಮಂದಕೃಷ್ಣ ಮಾದಿಗ ಆಂಧ್ರದಲ್ಲಿ ಇವತ್ತು 30 ಲಕ್ಷ ಓನ್ಲಿ ಮಾದಿಗಿರಿ ಸೇರಿಸಿ ಹೋರಾಟ ಮಾಡಿದಂಥ ಧೀರ ಅಂದರೆ ಅದು ಎರಡನೇ ಅಂಬೇಡ್ಕರ್ ಅಂದ್ರೆ ಕೂಡ ತಪ್ಪಾಗಲಾರಂಥ ಮಾತು. ಯಾಕಂತ ಕೇಳು ಅಂಥ ಸಾಧನೆ ಮಾಡಿದಂಥ ಸನ್ಮಾನ್ಯ ಮಂದಕೃಷ್ಣ ಮಾದಿಗ ಅಂತೇಳಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಕರೆ ಕೊಟ್ಟಿದ್ದಾರೆ. ಎಲ್ಲ ಅವರ ಆದೇಶದಂತೆ ಎಲ್ಲರೂ ಇವತ್ತು ಹೊರಂಗಾಲಕ್ಕೆ ಎಲ್ಲರೂ ಹೋಗ್ಬೇಕಂತೇಳಿ ನಮ್ಮ ಮಾದಿಗ ದಂಡೋರ ಮತ್ತು ಮಾದಿಗ ಸಮುದಾಯಕ್ಕೆ ನಾನು ಮತ್ತೊಂದು ಬಾರಿ ಕೈ ಮುಗಿದು ಹೇಳ್ತಿದ್ದೀನಿ. ಎಲ್ಲರೂ ಇವತ್ತು ಮಂದಕೃಷ್ಣ ಮಾದಿಗೆ ಅಭಿನಂದನೆ ಸಲ್ಲಿಸಕ್ಕೆ ಅಷ್ಟು ಹೋಗ್ಬೇಕಂತ ಕೇಂದ್ರ ಸರ್ಕಾರಕ್ಕೆ ಮತ್ತು ಸಚಿವ ಸಂಪುಟಕ್ಕೆ ಮತ್ತು ಈ ದೇಶದ ಪ್ರಧಾನಮಂತ್ರಿಗಳಿಗೆ ಮತ್ತು ಈ ದೇಶದ ರಾಷ್ಟ್ರಪತಿಯವರಿಗೆ ಈ ನಮ್ಮ ಮಾದಿಗ ಸಮುದಾಯದ ಕಡೆಯಿಂದ ತುಂಬ ಹೃದಯದ ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.